Hi, hello, namaste. A very warm welcome to bio classes. In the previous class, we focused on the prophase stage, that is the beginning stage of mitotic cell division. That is karyokinesis first stage. Last class ಅಲ್ಲಿ ಏನು ನೋಡಿದ್ವಿ, ಮೈಟೋಸಿಸ್ ಅಂದ್ರೆ ಏನಂತ ನೋಡಿದೆ. ದಟ್ ಇಸ್ ಒನ್ ಸ್ಪೆಷಲ್ ಟೈಪ್ ಆಫ್ ಸೆಲ್ ಡಿವಿಷನ್. ಆ ಮೈಟೋಸಿಸ್ ನಲ್ಲಿ ಎರಡು ಹಂತಗಳಂತ ನೋಡಿದ್ವಿ, ಕ್ಯಾರಿಯೋಕೈನೆಸಿಸ್ ಅಂಡ್ ಸೈಟೋಕೈನೆಸಿಸ್. ಅಂದ್ರೆ ನ್ಯೂಕ್ಲಿಯಸ್ ಡಿವಿಷನ್ ಆಗೋದು ಫಸ್ಟ್, ಆಮೇಲೆ ಟೋಟಲ್ ಸೆಲ್ ಸೈಟೋಪ್ಲಾಸಮ್ ಡಿವಿಷನ್ ಆಗೋದಂತ. ಸೊ ಇನ್ ದಟ್ ಕ್ಯಾರಿಯೋಕೈನೆಸಿಸ್ ವಿ ಅಬ್ಸರ್ವ್ 4 ಸ್ಟೆಪ್ಸ್. ಮತ್ತೆ ಅದ್ರಲ್ಲಿ 4 ಹಂತಗಳಂತ ನೋಡಿದ್ವಿ, ಪ್ರೊಪೇಶ್, ಮೆಟಾಪೇಶ್, ಅನಾಪೇಶ್, ಟಿಲೋಪೇಶ್. ಸೊ ಈಗ ಆಲ್ರೆಡಿ ಪ್ರೊಪೇಶ್ ಅನ್ನ ನೋಡಿದ್ವಿ. ಪ್ರೊಪೇಶ್ ಹಂತಕ್ಕೆ ಬಂದಾಗ ಸೆಲ್ ಒಳಗಡೆ ಏನೇನ್ ಚೇಂಜಸ್ ಆಗ್ತಾವ ಅಂತ ನೋಡಿದ್ವಿ. ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ತಾಳಿಟ್ಕೊಳ್ರಿ. ವೆನ್ ದ ಸೆಲ್ ಈಸ್ ಅಂಡರ್ ಪ್ರೊಪೇಶ್ ಸ್ಟೇಜ್, that means when it is completing that prophase stage, at that time some changes are occurring. Nucleolus will disappear. ಕಿರುಕೋಶಕೇಂದ್ರ ಹೋಗುತ್ತೆ, ಕಾಣಿಸೋದಿಲ್ಲ. ಗಾಲ್ಗಿ ಕಾಂಪ್ಲೆಕ್ಸ್ ವಿಲ್ ಡಿಸಪಿಯರ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿಲ್ ಡಿಸಪಿಯರ್. ಇವು ಯಾವ ಕಾಣಿಸೋದಿಲ್ಲ ಆ ಟೈಮ್ದಲ್ಲಿ. ದೆನ್ ನ್ಯೂಕ್ಲಿಯರ್ ಮೆಂಬ್ರೇನ್ ವಿಲ್ ರಪ್ಚರ್, ಕಟ್ ಆಗುತ್ತೆ ನ್ಯೂಕ್ಲಿಯರ್ ಮೆಂಬ್ರೇನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ದ ಕ್ರೋಮ್ಯಾಟಿನ್ ನೆಟ್ವರ್ಕ್ ಆರ್ ದ ಕ್ರೋಮ್ಯಾಟಿನ್ ಫೈಬರ್ ಸ್ಟಾರ್ಟ್ ಟು ಕಂಡೆನ್ಸ್. ಸೊ ಗಟ್ಟಿಯಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಕ್ರೋಮ್ಯಾಟಿನ್ ಫೈಬರ್ಸ್ಗಳು ತಿಕ್ ಆಗ್ತಾವ ಆ ಟೈಮ್ದಲ್ಲಿ, ಅದಕ್ಕೆ ನಾವು ಕಂಡೆನ್ಸೇಷನ್ ಅಂತ ಕರಿತೀವಿ. ಕಂಡೆನ್ಸ್ ಆಗ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ, ಆ ಎರಡು ಸೆಂಟ್ರೋಸೋಮ್ಸ್ ಪೇರ್ಸ್ಗಳು ಅಪೋಸಿಟ್ ಬಂದು ನಿಂತ್ಕೊಳ್ತಾವಂತ. ದೇ ವಿಲ್ ಕಮ್ ಟು ದ ಅಪೋಸಿಟ್ ಪೋಲ್ಸ್. ಮತ್ತೆ ಆ ಸೆಂಟ್ರೋಸೋಮ್ಸ್ ಗಳಿಂದ ಸೊ ಎಸ್ಟರ್ಸ್ ಗಳು ರೆಡಿ ಆಗೋದಂತ. ಆ ಎಸ್ಟರ್ಸ್ ಗಳೇ ಮೈಕ್ರೋಟ್ಯೂಬಲ್ ಫೈಬರ್ಸ್ ಆಗಿ ಕನ್ವರ್ಟ್ ಆಗ್ತವೆ. ನಾವು ಓಕೆ ಸ್ಪಿಂಡಲ್ ಫೈಬರ್ಸ್ ಅಂತ ಕರಿತೀವಿ. ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಟುಡೇ ಲೆಟ್ಸ್ ಕಂಟಿನ್ಯೂ ವಿತ್ ಅದರ್ 3 ಸ್ಟೆಪ್ಸ್. ಸೊ ದೋಸ್ ಆರ್, so let me consider the second stage, that is metaphase. What is the next one? Metaphase. ಈ ಪ್ರೊಪೇಶ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಸೆಲ್ ಮೆಟಾಪೇಜ್ ಬಂತು. ಸೊ ಮೆಟಾಪೇಜ್ ದಲ್ಲಿ ಯಾವ ರೀತಿ ಕಾಣಿಸ್ತವೆ ಸೆಲ್ಸ್ ಗಳಂತ, ಸೆಲ್ ನೋಡ್ಲಿಕ್ಕೆ ಯಾವ ರೀತಿ ಕಾಣಿಸುತ್ತೆ ಅಂತ ಒಂದು ತಲೆ ಇಟ್ಕೊಳ್ರಿ. ನಾವೀಗ ಕೋಶ ಕೇಂದ್ರವನ್ನ ಡಿವಿಷನ್ ಮಾಡಬೇಕು. ಕೋಶ ಕೇಂದ್ರದಲ್ಲಿ ಮುಖ್ಯವಾಗಿ ಡಿಎನ್ಎ ಕಂಟೆಂಟ್, ದಟ್ ಡಿಎನ್ಎ ಪ್ರೆಸೆಂಟ್ ಇನ್ ಕ್ರೊಮ್ಯಾಟಿನ್ ಫಾರ್ಮ್. ಈಗ ಆ ಕ್ರೊಮ್ಯಾಟಿನ್ ಗಟ್ಟಿಯಾಗಿ ಕ್ರೋಮೋಸೋಮ್ಸ್ ಗಳಾಗಿದಾವೆ. ಈಗ ಆ ಕ್ರೋಮೋಸೋಮ್ಸ್ ಗಳನ್ನ ಸಪರೇಟ್ ಮಾಡಬೇಕು, ರೈಟ್? ಸೊ ಬಟ್ ಈ ಕ್ರೋಮೋಸೋಮ್ ಕಂಟೆಂಟು, ಈ ಡಿಎನ್ಎ ಕಂಟೆಂಟು ಎಸ್ ಪೇಜ್ ನಲ್ಲಿ, ಅಂದ್ರೆ ಸೆಲ್ ಡಿವಿಷನ್ ಗೆ ರೆಡಿ ಆಗೋ ಪೇಜ್ ನಲ್ಲಿ, ಎಸ್ ಪೇಜ್ ನಲ್ಲಿ, ಸಿಂಥೆಸಿಸ್ ಪೇಜ್ ನಲ್ಲಿ ಡಿಎನ್ಎ ಡಬಲ್ ಆಗಿತ್ತು, ರೆಪ್ಲಿಕೇಟ್ ಆಗಿತ್ತು, ಡಿಎನ್ಎ ಕ್ವಾಂಟಿಟಿ ಜಾಸ್ತಿ ಆಗಿತ್ತು. ಈಗ ಜಾಸ್ತಿ ಆಗಿರೋ ಡಿಎನ್ಎ ಕ್ವಾಂಟಿಟಿ ಈಗ ಕಟ್ ಆಗಿ ಎರಡು ಕಡೆ ಸಪರೇಟ್ ಆಗ್ಬೇಕೀಗ. ಸೊ ಆಕ್ಚುಲಿ ಹೌ ದಟ್ ಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಹಿಯರ್. ಮೆಟಾ ಮೀನ್ಸ್ ನೆಕ್ಸ್ಟ್. ಮೆಟಾ ಅಂದ್ರೆ ಏನು? ನೆಕ್ಸ್ಟ್. ಪೇಜ್ ಮೀನ್ಸ್ ಸ್ಟೇಜ್, ಹಂತ. ಸೊ ನೆಕ್ಸ್ಟ್ ಹಂತ ಅಂತ, ಪ್ರೊಪೇಶ್ ಆದ್ಮೇಲೆ ಬರೋ ನೆಕ್ಸ್ಟ್ ಹಂತ ಅಂತ, ಸೆಕೆಂಡ್ ಸ್ಟೇಜ್ ಆಫ್ಟರ್ ದಿ ಪ್ರೊಪೇಶ್. ಸೊ ಹಿಯರ್ ವಾಟ್ ಆಕ್ಚುಲಿ ಇಸ್ ಗೋಯಿಂಗ್ ಟು ಹ್ಯಾಪನ್, ಫಸ್ಟ್ ನಾನು ಡಯಾಗ್ರಾಮ್ ಡ್ರಾ ಮಾಡಿಬಿಡ್ತೀನಿ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. Okay. Now first let me consider, this is the cell, right? Now inside this cell, let me consider the centrioles. Centrosome. This is one centrosome or centrioles, and this is another pair. Let me consider 2 pairs, and those are producing what? Esters. Those are producing what? Esters. ಇಲ್ಲೆಲ್ಲ ಎಸ್ಟರ್ಸ್ ಇದೆ. ಎಸ್ಟರ್ಸ್ ಅಂದ್ರೆ ಪ್ರೋಟೀನ್ ಚಿಕ್ಕ ಚಿಕ್ಕ ಮಾಲಿಕ್ಯೂಲ್ಸ್ ಗಳು, ಹೌದಾ? ಈ ಎರಡು ಅಪೋಸಿಟ್ ಪೋಲ್ಸ್ ಅಂತ ಅನ್ಕೊಂಡ್ರೆ, ದಿಸ್ ಇಸ್ ಒನ್ ಪೋಲ್ ಅಂಡ್ ದಿಸ್ ಇಸ್ ಒನ್ ಪೋಲ್, ಎರಡು ಧ್ರುವಗಳು ಸೆಲ್ ದಲ್ಲಿ. ನಾವು ಆಲ್ರೆಡಿ ದ ನ್ಯೂಕ್ಲಿಯರ್ ಮೆಂಬ್ರೇನ್ ಇಸ್ ಡಿಸ್ಅಪಿಯರ್ಡ್. ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಪೀಸ್ ಆಗಿ ಹೋಗಿದೆ. ನ್ಯೂಕ್ಲಿಯಸ್ ಒಳಗಿದ್ದ ಕ್ರೋಮೋಸೋಮ್ಸ್ ಗಳು ಸೈಟೋಪ್ಲಾಸಮ್ದಲ್ಲಿ ಸ್ಪ್ರೆಡ್ ಆಗಿಬಿಡ್ತವೆ ಈಗ. ಸೊ ಹೌ ದೋಸ್ ಸ್ಟ್ರಕ್ಚರ್ಸ್ ಆರ್ ಲುಕಿಂಗ್ ಲೈಕ್ ಮೀನ್ಸ್, ಸಿ ಹಿಯರ್. Like this. Now all the chromosomes are arranged at the center of the cell.
ಒಳಗಡೆ ಎಷ್ಟು ಕ್ರೋಮೋಸೋಮ್ಸ್ ಗಳಿದ್ವು ಅವೆಲ್ಲ ಸೆಲ್ ದ ಸೆಂಟ್ರಿಗೆ ಬಂದು ನಿಂತ್ಕೊಳ್ತವೆ. ನಾವು say for example if this is our cell, ಇದು ನಮ್ಮ ಸೆಲ್ ಅಂತ ಅನ್ಕೊಳ್ರಿ. how many chromosomes we are having? 46. ಎಷ್ಟಿದಾವೆ? 46 ಕ್ರೋಮೋಸೋಮ್ಸ್. ಆ ಎಲ್ಲಾ 46 ಕ್ರೋಮೋಸೋಮ್ಸ್ ಗಳು ಸೆಂಟ್ರಿಗೆ ಬಂದು ನಿಂತ್ಕೊಳ್ತವೆ. ಯಾಕೆ ಸೆಂಟ್ರಿಗೆ ಬಂದು ನಿಂತ್ಕೋಬೇಕು ಅಂತ ಒಂದು ಕ್ವಶನ್ ಬರುತ್ತೆ. ಈಗ ಸೆಲ್ ಸೆಂಟ್ರದಲ್ಲಿ ಕಟ್ ಆಗ್ಬೇಕಾಯ್ತಂದ್ರೆ ಈ ಕ್ರೋಮೋಸೋಮ್ಸ್ ಗಳು ಈಕ್ವಲ್ ಆಗಿ ಭಾಗ ಆಗ್ಬೇಕಲ್ಲ, ಹಾಗಾಗಿ ಸೆಂಟ್ರಿಗೆ ಬಂದು ನಿಂತ್ಕೊಳ್ತವೆ ಕ್ರೋಮೋಸೋಮ್ಸ್. ಬಟ್ ದ ಥಿಂಗ್ ಈಸ್ ದಟ್ ಕ್ರೋಮೋಸೋಮ್ಸ್ ಆನ್ ದೇರ್ ಓನ್ ಕ್ಯಾನಾಟ್ ಕಮ್ ಟು ದ ಸೆಂಟರ್. ಕ್ರೋಮೋಸೋಮ್ ತಮ್ಮಿಷ್ಟಕ್ಕೆ ತಾವೇ ಸೆಲ್ ಸೆಂಟರ್ ಬಂದು ನಿಂತ್ಕೊಳ್ಳೋದಿಲ್ಲ. ಈಗ ಆಲ್ರೆಡಿ ನ್ಯೂಕ್ಲಿಯರ್ ಮೆಂಬ್ರೇನ್ ಹೋಗಿದೆ, ಈಗ ಸೈಟೋಪ್ಲಾಸಮ್ದಲ್ಲಿ ಎಲ್ಲಾ ಕ್ರೋಮೋಸೋಮ್ಸ್ ಗಳು ಸೆಂಟ್ರಿಗೆ ಬಂದು ನಿಂತ್ಕೋಬೇಕು. ಬಟ್ ಆ ಕೆಲಸ ಮಾಡೋರು ಯಾರು ಅಂತಂದ್ರೆ ಸೆಂಟ್ರೋಸೋಮ್ಸ್. ದೀಸ್ ಸೆಂಟ್ರೋಸೋಮ್ಸ್ they will keep the all chromosomes to be aligned at the central line. So ಹಾಗೆ ನಿಂತ್ಕೊಳ್ಳೋದಂತ. So here they start producing the spindle fibers. So they start producing what? Spindle fibers. Now the spindle fibers are attached in this way. ಈಗ ನೋಡಿ ಇಲ್ಲೇನಾಯ್ತು, ಈ ಸೆಂಟ್ರೋಸೋಮ್ಗೂ ಆ ಸೆಂಟ್ರೋಸೋಮ್ಸು ಇನ್ ಬಿಟ್ವೀನು ಎಳೆಗಳ ರೆಡಿ ಆಗ್ತವೆ, ಸ್ಟ್ಯಾಂಡ್ಸ್, ಅಂಡ್ ದೋಸ್ ಸ್ಟ್ಯಾಂಡ್ಸ್ ಆರ್ ಕಾಲ್ಡ್ ಆಸ್ ಸ್ಪಿಂಡಲ್ ಫೈಬರ್ಸ್. ಏನಂತ ಕರಿತೀವಿ? ಓಕೆ, ಸ್ಪಿಂಡಲ್ ಫೈಬರ್ಸ್. ಐ ಮೆನ್ಷನ್ ಹಿಯರ್ ದೋಸ್ ಆರ್ ಕಾಲ್ಡ್ ಆಸ್ ಸ್ಪಿಂಡಲ್ ಫೈಬರ್ಸ್. ಅಂಡ್ ದೋಸ್ ಸ್ಪಿಂಡಲ್ ಫೈಬರ್ಸ್ ಆರ್ ಮೇಡ್ ಆಫ್ ಮೈಕ್ರೋಟ್ಯೂಬಲ್ಸ್. ಮೈಕ್ರೋಟ್ಯೂಬಲ್ ಅಂತ ಆಗಿರೋ ಸ್ಪಿಂಡಲ್ ಫೈಬರ್ಸ್ ಇವೆಲ್ಲ ರೆಡಿ ಆಗ್ತವೆ ಇಲ್ಲಿ. Now those spindle fibers are developed from the ester points. ಇಲ್ಲಿರೋ ಎಸ್ಟರ್ ಕೂಡಿಸ್ಲಿಕ್ಕೆ ಆ ಸ್ಟ್ಯಾಂಡ್ಸ್ ಗಳ ರೆಡಿ ಆಗೋದು. ಈಗ ಸ್ಟ್ಯಾಂಡ್ ಕೆಲಸ ಏನಂದ್ರೆ, now the centrosome, the one spindle fiber coming from one centrosome will attach at one side, and another spindle fiber coming from another centrosome is attached at another side. ಸೊ ಆ ಕಡೆ ಈ ಕಡೆ ಬಂದು ಅಟ್ಯಾಚ್ಮೆಂಟ್ ಆಯ್ತು. ಇದು ಹೆಂಗಂತಂದ್ರೆ, ಇದು ಕ್ರೋಮೋಸೋಮ್ ಅಂತ ಅನ್ಕೊಂಡು, ಕ್ರೋಮೋಸೋಮ್ ಈ ಕಡೆ, ಕ್ರೋಮೋಸೋಮ್ ಆ ಕಡೆ, ಸೊ ದಾರ ಕಟ್ಟಿ ಎಳ್ದಂಗಂತ ಜಸ್ಟ್. ಸೊ ಸ್ಪಿಂಡಲ್ ಫೈಬರ್ಸ್ ಆರ್ ಅಟ್ಯಾಚ್ಡ್. ಬಟ್ ಹಿಯರ್ these spindle fibers along with the chromosomes and centrosomes, chromosomes and spindle fibers all together referred as spindle apparatus. ಅದಕ್ಕೆ ನಾವೇನಂತ ಕರಿತೀವಿ? ಸ್ಪಿಂಡಲ್ ಅಪರ್ಟಸ್. ಸೊ ಸೆಂಟ್ರೋಸೋಮ್ಸ್, ಸ್ಪಿಂಡಲ್ ಫೈಬರ್ಸ್, ಕ್ರೋಮೋಸೋಮ್ಸ್. ಈಗ ಉಳಿದ ಸ್ಟ್ರಕ್ಚರ್ಸ್ ಎಲ್ಲ ತಲೆಯಲ್ಲಿ ಬಿಟ್ಬಿಡ್ರಿ ಸದ್ಯಕ್ಕೆ. ಈ ಮುಖ್ಯವಾಗಿರೋ ಸ್ಟ್ರಕ್ಚರ್ಸ್ ಗಳು ಸೆಲ್ ಡಿವಿಷನ್ ಆಗೋ ಟೈಮ್ದಲ್ಲಿ. Now the spindle apparatus is formed. So in the spindle fibers, this kind of a spindle fiber ಇಲ್ಲಿದೆಲ್ಲ ಈ ಸ್ಪಿಂಡಲ್ ಫೈಬರ್. ಈ ಸ್ಪಿಂಡಲ್ ಫೈಬರ್ ಕ್ರೋಮೋಸೋಮ್ ಅಟ್ಯಾಚ್ಮೆಂಟ್ ಆಗಿದೆ. ಬಟ್ ಅದ್ರ ಪಕ್ಕದಲ್ಲಿ ಇದೆ ನೋಡಿ ಸ್ಪಿಂಡಲ್ ಫೈಬರ್, ಇಟ್ ಈಸ್ ನಾಟ್ ಅಟ್ಯಾಚ್ ಟು ದ ಕ್ರೋಮೋಸೋಮ್. ಅಂದ್ರೆ ಸ್ಪಿಂಡಲ್ ಫೈಬರ್ ದಲ್ಲಿ ಎರಡು ತರ ಅಂತ. ಸೊ ದ ಫಸ್ಟ್ ಸ್ಪಿಂಡಲ್ ಫೈಬರ್ ವಿ ವಿಲ್ ಕಾಲ್ ಇಟ್ ಆಸ್ ಕ್ರೋಮೋಸೋಮಲ್ ಫೈಬರ್. ಇದಕ್ಕೆ ನಾವೇನಂತ ಕರಿತೀವಿ? ಕ್ರೋಮೋಸೋಮಲ್ ಫೈಬರ್. ಯಾಕಂದ್ರೆ ಕ್ರೋಮೋಸೋಮ್ ಅಟ್ಯಾಚ್ಮೆಂಟ್ ಆಗಿದೆ. ಅಂಡ್ ಇಟ್ ಇಸ್ ನಾಟ್ ಪಾಸಿಂಗ್ ಥ್ರೂ ದ ಕ್ರೋಮೋಸೋಮ್. ಕ್ರೋಮೋಸೋಮ್ ಅಟ್ಯಾಚ್ಮೆಂಟ್ ಆಗಿಲ್ಲ, ಈ ಪೋಲ್ ಇಂದ ಈ ಪೋಲ್ಗೆ ಡೈರೆಕ್ಟ್ ಆಗಿದೆ ಅದು. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕಂಟಿನ್ಯೂಸ್ ಫೈಬರ್. ಸೊ ಇದಕ್ಕೆ ಏನಂತ ಕರಿಬಹುದು? ಕಂಟಿನ್ಯೂಸ್ ಫೈಬರ್. ಅಂಡ್ ಒನ್ ಮೋರ್ ಟರ್ಮ್ ಇಸ್ ದೇರ್, ಒನ್ ಮೋರ್ ಟೈಪ್ ಇಸ್ ದೇರ್ ಲೈಕ್ ದಿಸ್. ಸೊ ಈ ತರ ಕೂಡ ಇರ್ತವೆ ಕೆಲವೊಂದಿಷ್ಟು ಲೈಕ್ ದಿಸ್. ಈ ತರ ಸ್ಪಿಂಡಲ್ ಫೈಬರ್ಸ್ ಹಾಫ್ ಕಟ್ ಆಗಿರ್ತಾವೆ, ಟೋಟಲ್ ಆಗಿರೋದಿಲ್ಲ. ಮತ್ತು ಕ್ರೋಮೋಸೋಮ್ಸ್ಗೂ ಅಟ್ಯಾಚ್ಮೆಂಟ್ ಆಗೋದಿಲ್ಲ, ಸೆಂಟ್ರೋಸೋಮ್ಸ್ಗೂ ಅಟ್ಯಾಚ್ಮೆಂಟ್ ಆಗೋದಿಲ್ಲ. ಸಚ್ ಕೈಂಡ್ ಆಫ್ ಸ್ಪಿಂಡಲ್ ಫೈಬರ್ಸ್ ಆರ್ ಕಾಲ್ಡ್ ಆಸ್ ಇಂಟರ್ಜೋನಲ್ ಸ್ಪಿಂಡಲ್ ಫೈಬರ್ಸ್. ಇವು ಏನಂತ ಕರಿತೀವಿ? ಇಂಟರ್ಜೋನಲ್ ಸ್ಪಿಂಡಲ್ ಫೈಬರ್ಸ್. ದಟ್ ಮೀನ್ಸ್ ಇನ್ ದ ಸ್ಪಿಂಡಲ್ ಫೈಬರ್ಸ್ ವಿ ಆರ್ ಹ್ಯಾವಿಂಗ್ 3 ಟೈಪ್ಸ್. ಸೊ ಮೂರಕ್ಕೆ ನಾವು ಸ್ಪಿಂಡಲ್ ಫೈಬರ್ಸ್ ಅಂತ ಕರಿತೀವಿ. ಬಟ್ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಕ್ರೋಮೋಸೋಮಲ್ ಫೈಬರ್ಸ್, ರೈಟ್? ಅಂಡ್ ನೌ all these are the chromosomes, of course. So what all these are? Chromosomes. And this is centrosome pair. And now one more thing,
ಆಲ್ ದ ಕ್ರೋಮೋಸೋಮ್ಸ್ ಆರ್ ಪ್ರೆಸೆಂಟ್ ಅಟ್ ದ ಸೆಂಟರ್. ಎಲ್ಲ ನೋಡ್ಲಿಕ್ಕೆ ಸೆಂಟರ್ಗೆ ಕಾಣಿಸ್ತದೆ. ಇಂತಹ ಸೆಲ್ ಅನ್ನ ನೀವು ಮೈಕ್ರೋಸ್ಕೋಪ್ ದಲ್ಲಿ ನೋಡಿದ್ರೆ ಸೆಂಟರ್ಗೆ ಒಂದು ಪ್ಲೇಟ್ ತರ ಕಾಣಿಸ್ತದೆ ಎಲ್ಲಾ ಕ್ರೋಮೋಸೋಮ್ಸ್ ಕೂಡ್ಕೊಂಡು. ಸೊ ದಟ್ ವಿ ವಿಲ್ ರೆಫರ್ ಇಟ್ ಆಸ್ ಮೆಟಾಪೇಜ್ ಪ್ಲೇಟ್. ಅದಕ್ಕೆ ನಾವೇನಂತ ಕರಿತೀವಿ, ಮೆಟಾಪೇಜ್ ಪ್ಲೇಟ್. ಇದೊಂದು ಪ್ಲೇಟ್ ತರ ಕಾಣಿಸುತ್ತೆ ಸೆಂಟರ್ಗೆ ಇರೋದು ಮೆಟಾಪೇಜ್ ಪ್ಲೇಟ್. ಮೆಟಾಪೇಜ್ ಸ್ಟೇಜ್ ಅಲ್ಲಿ ಕಾಣಿಸುತ್ತೆ ಆ ರೀತಿ. ನಾವು ಕ್ರೋಮೋಸೋಮ್ಸ್ ಗಳನ್ನ ನೀಟಾಗಿ ಸ್ಟಡಿ ಮಾಡಬೇಕಾಗಿತ್ತು ಅಂದ್ರೆ ಅದ್ರ ಶೇಪ್ ಅನ್ನ ಸ್ಟಡಿ ಮಾಡಬೇಕಾಗಿತ್ತು ಅಂದ್ರೆ ಸ್ಟ್ರಕ್ಚರ್ ಸ್ಟಡಿ ಮಾಡಬೇಕಾಗಿತ್ತು ಅಂದ್ರೆ ನಾವು ಸೆಲ್ ಅನ್ನ ಮೆಟಾಪೇಜ್ ಹಂತದಲ್ಲಿದ್ದಾಗ ಮೈಕ್ರೋಸ್ಕೋಪ್ ದಲ್ಲಿ ನೋಡಬೇಕು. ಸೊ ದೆನ್ ಈಸಿಲಿ ವಿ ಕ್ಯಾನ್ ಕಮ್ ಟು ನೋ ದ ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್ಸ್. ಕ್ರೋಮೋಸೋಮ್ ದೊಡ್ಡದಾಗಿದ್ರು ಚಿಕ್ಕದಾಗಿದ್ರು, ವೆದರ್ ದ ಕ್ರೋಮೋಸೋಮ್ ಇಸ್ ಪ್ರೆಸೆಂಟ್ ಇನ್ ಮೆಟಾಸೆಂಟ್ರಿಕ್ ಫಾರ್ಮ್, ಸಬ್ ಮೆಟಾಸೆಂಟ್ರಿಕ್ ಫಾರ್ಮ್, ಟಿಲೋಸೆಂಟ್ರಿಕ್, ಅಕ್ರೋಸೆಂಟ್ರಿಕ್. ಸೊ 4 ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್ ನೋಡಿದ್ವಿ. ಅದನ್ನ ಅದ್ರಲ್ಲಿ ಯಾವ ಟೈಪ್ ಅಂತ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ ಸ್ಟೇಜ್ ಅಲ್ಲಿ ನೋಡ್ಬೇಕಂತ ನಾವು, ರೈಟ್? ಅಂಡ್ ಒನ್ ಮೋರ್ ಥಿಂಗ್, ಹಿಯರ್ ದ ಸ್ಪಿಂಡಲ್ ಫೈಬರ್ಸ್ ಆರ್ ಅಟ್ಯಾಚ್ಡ್ ಟು ದ ಕ್ರೋಮೋಸೋಮ್. ಜಸ್ಟ್ ಐ ವಿಲ್ ಶೋ one chromosome outside, right? Here this is centromere and this is chromatid. So ಇದು ಒಂದು chromatid. Totally this is one chromatid, right? And ಇದು ಸೆಲ್ ಡಿವಿಷನ್ ಆಗೋ ಟೈಮ್ ದಲ್ಲಿ ಎಸ್ ಪೇಜ್ ಅಂತ ಏನ್ ಸ್ಟಡಿ ಮಾಡಿದ್ರು ಸಿಂಥೆಟಿಕ್ ಪೇಜ್, ಆ ಸಿಂಥೆಟಿಕ್ ಪೇಜ್ ಬರೋಕ್ಕಿಂತ ಮುಂಚೆ ಒಂದ್ ವೇಳೆ ಕ್ರೋಮೋಸೋಮ್ ರೆಡಿ ಆಗಿದ್ರೆ ಇಷ್ಟೇ ಇರ್ತದೆ ಕ್ರೋಮೋಸೋಮ್. ಬಟ್ ಸಿಂಥೆಟಿಕ್ ಪೇಜ್ ನಲ್ಲಿ DNA ಡಬಲ್ ಆಗಿರುತ್ತಲ್ಲಿ, ಹಾಗಾಗಿ ಕ್ರೋಮೋಸೋಮ್ ಇನ್ನೊಂದು ಕ್ರೋಮ್ಯಾಟಿಡ್ ಬರುತ್ತೆ. ಸೊ ಇಟ್ ವಿಲ್ ಗೆಟ್ ಅನದರ್ ಕ್ರೋಮ್ಯಾಟಿಡ್ like this. That means 2 chromatids present. Every chromosome is having two chromatids attached by the centromere. ಈ ಪಾಯಿಂಟ್ ಏನಂತ ಕರಿತೀವಿ, ಸೆಂಟ್ರೋಮಿಯರ್. ದಿಸ್ ಪಾಯಿಂಟ್ ಇಸ್ ಸೆಂಟ್ರೋಮಿಯರ್. ಈಗ ಈ ಕ್ರೋಮೋಸೋಮ್ ಗೆ ಸ್ಪಿಂಡಲ್ ಫೈಬರ್ ಅಟ್ಯಾಚ್ಮೆಂಟ್ ಆಗಬೇಕು. Now it is attached with what? Spindle fiber this side, and here also it is attached with spindle fiber. ಈ ಪಾಯಿಂಟ್ಸ್ ಗಳಿಗೆ ಅಟ್ಯಾಚ್ಮೆಂಟ್ ಆಗಬೇಕು. ಅಟ್ಯಾಚ್ಮೆಂಟ್ ಮಾಡ್ಲಿಕ್ಕೆ ಆ ಸೆಂಟ್ರೋಮಿಯರ್ ಪಾಯಿಂಟ್ ಗೆ ಅಟ್ಯಾಚ್ಮೆಂಟ್ ಆಗ್ಲಿಕ್ಕೆ ಅಲ್ಲಿ ಸ್ಪೆಷಲ್ ಡಿಸ್ಕ್ ಶೇಪ್ಡ್ ಸ್ಟ್ರಕ್ಚರ್ಸ್ ಇದಾವೆ. ಸೊ ಹಿಯರ್ ದ ಸ್ಪೆಷಲ್ ಡಿಸ್ಕ್ ಶೇಪ್ಡ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್ ಹಿಯರ್ ಲೈಕ್ ದಿಸ್, right? And these disc shaped structures we will refer them as kinetochores. What we will call them as kinetochores. Kinetochores are the special disc shaped structure, TV disc shaped structure at the point of centromere for attachment of spindle fibers. ಸ್ಪಿಂಡಲ್ ಫೈಬರ್ ಅಟ್ಯಾಚ್ಮೆಂಟ್ ಆಗೋ ಸಲುವಾಗಂತ, ರೈಟ್? ಉಳಿದಿದ್ದ ಯಾವ ಸ್ಟ್ರಕ್ಚರ್ಸ್ ಗಳು ನೀಟಾಗಿ ಕಾಣಿಸೋದಿಲ್ಲ, ಇದಿಷ್ಟು ಕಾಣಿಸೋದಂತ. ಸೊ ನಾವ್ ದಿಸ್ ಲೈನ್, this total line, center of the cell where all the chromosomes are neatly arranged, aligned, ಎಲ್ಲಾನು ಸಾಲ ನಿಂತ್ಕೊಂಡಿರ್ತಾವ ಸೆಂಟರ್ಗೆ. ಅದನ್ನ ತಗೊಂಡು ಬಂದವರು ಯಾರು? ಸ್ಪಿಂಡಲ್ ಫೈಬರ್ಸ್. ಸೆಂಟರ್ಗೆ ತಗೊಂಡ್ ಬಂದು ನಿಂದಿರ್ಸ್ತಾವ ಅದನ್ನ. ಸೊ ಅದಕ್ಕೆ ಹೆಲ್ಪ್ ಮಾಡೋರು ಸೆಂಟ್ರೋಸೋಮ್ಸ್. ಸೆಂಟರ್ಗೆ ಯಾಕೆ ಬಂದು ನಿಂತ್ಕೋಬೇಕು ಅಂತಂದ್ರೆ ಸೆಲ್ ಸೆಂಟರ್ದಲ್ಲಿ ಕಟ್ ಆಯ್ತು ಅಂತಂದ್ರೆ ಈಕ್ವಲ್ ಆಗಿ ಕ್ರೋಮೋಸೋಮ್ಸ್ ಗಳು ಸಪರೇಟ್ ಆಗ್ಬೇಕು, ಭಾಗ ಕರೆಕ್ಟ್ ಆಗ್ಬೇಕಲ್ಲ. ಇದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಪೆನ್ ಅನ್ನ ಎರಡು ಈಕ್ವಲ್ ಭಾಗ ಮಾಡೋಕಂದ್ರೆ ಎಲ್ಲಿ ಭಾಗ ಮಾಡ್ತೇವೆ ನಾವು? ಸೆಂಟ್ರಿಗೆ, ಹೌದಾ? ಸೆಂಟ್ರಿಗೆ ಕಟ್ ಮಾಡಿದ್ರೆ ಈಕ್ವಲ್ ಭಾಗ ಆಯ್ತು ಅಂದ್ರೆ ನಾನು ಕೈ ಹಿಡಿಯೋ ಪಾಯಿಂಟ್ ಸೆಂಟ್ರಿಗೆ ಇರ್ಬೇಕದು. ಬಿಕಾಸ್ ಆಫ್ ದಟ್ ರೀಸನ್ ಹಿಯರ್ ಆಲ್ಸೋ ಕ್ರೋಮೋಸೋಮ್ಸ್ ವಿಲ್ ಕಮ್ ಟು ದ ಸೆಂಟರ್ ಪಾಯಿಂಟ್. ಎಲ್ಲಾನು ಸೆಂಟರ್ ಬಂದು ನಿಂತ್ಕೊಂಡು. ಸೊ ದಿಸ್ ಸೆಂಟ್ರಲ್ ಲೈನ್ ವಿಲ್ ಕಾಲ್ ಇಟ್ ಆಸ್ ಇಕ್ವಿಟೋರಿಯಲ್ ಲೈನ್. ಅದಕ್ಕೆ ಏನಂತ ಕರಿತೀವಿ? ಇಕ್ವಿಟೋರಿಯಲ್ ಲೈನ್. ಆ ಇಕ್ವಿಟೋರಿಯಲ್ ಲೈನ್ಗೆ ಎಲ್ಲಾನು ಅಲೈನ್ ಆದವು ಅಂತ. ಸೊ ಏನ್ ಕಾಣಿಸುತ್ತೆ ನಮಗೆ? ಮೆಟಾಪೇಜ್ ಪ್ಲೇಟ್. ಸೊ ದಿಸ್ ಇಸ್ ಡ್ಯೂರಿಂಗ್ ದ ಮೆಟಾಪೇಜ್. ಈಗ ಸೆಲ್ ನೆಕ್ಸ್ಟ್ ಹಂತಕ್ಕೆ ಬರುತ್ತೆ. ವಾಟ್ ದ ನೆಕ್ಸ್ಟ್ ಸ್ಟೇಜ್? ಎಸ್, ದ ನೆಕ್ಸ್ಟ್ ಸ್ಟೇಜ್ ಇಸ್ ಅನಾಪೇಜ್. The cell comes to the anapage. ಮತ್ತೆ ಇನ್ನೊಂದು, ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಈ ಮೆಟಾಪೇಜು ಅನಾಪೇಜು ಎಲ್ಲಾದ್ರ ಎಕ್ಸ್ಪ್ರೆಷನ್ ಕೆಳಗಡೆ ಎರಡೆರಡು ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿದ್ರು, ಮೇನ್ ಪಾಯಿಂಟ್ಸ್ ಅಂತ. ಸೊ ಇಲ್ಲಾಗೋ ಮೇನ್ ಟರ್ಮ್ಸ್ ಥಿಂಗ್ಸ್ ಏನಂದ್ರೆ ಆಲ್ ದ ಕ್ರೋಮೋಸೋಮ್ಸ್ ಆರ್ ಅರೇಂಜ್ಡ್ ಅಟ್ ದ ಸೆಂಟ್ರಲ್ ಲೈನ್ ಆಫ್ ದ ಸೆಲ್. ಎಲ್ಲಾನು ಸೆಂಟರ್ ಬಂದು ನಿಂತ್ಕೊಂಡು. ಅಂಡ್
those are attached to the spindle fibers. ಹೌದಾ? ಇಲ್ಲಿ ಮೆಟಾಪೇಜ್ ಪ್ಲೇಟ್ ಕಾಣಿಸುತ್ತೆ ನಮಗೆ. Now the cell comes to the next stage, anapage. Here ana means later, ನಂತರದ ಅಂತ. ಯಾವ್ದ್ರ ನಂತರದ? ಮೆಟಾಪೇಜ್ ನಂತರದ. anapage later stage, ನಂತರದ ಹಂತ ಅಂತ. So in this stage what happens? ಹೆಂಗ್ ಕಾಣಿಸುತ್ತೆ ಅಂತ. Again let me draw the diagram. Okay, so as usual, here one pair centrosome and here one pair centrosome. Next esters, right? ಈಗ ಕ್ರೋಮೋಸೋಮ್ಸ್ ಅನ್ನ ಕಟ್ ಮಾಡಬೇಕು, ಸೆಂಟ್ರಿಕ್ ಕಟ್ ಮಾಡಿ ಕ್ರೋಮ್ಯಾಟಿಡ್ಸ್ ಅನ್ನ ಸಪರೇಟ್ ಮಾಡಬೇಕು. ಸೊ here this is one chromosome, right? Having how many chromatids? 2 chromatids is having. Now both the chromatids are same. ಈ ಕ್ರೋಮ್ಯಾಟಿಡ್ ಹೆಂಗಿರುತ್ತೋ ಅದೇ ಕ್ರೋಮ್ಯಾಟಿಡ್ ಇಲ್ಲಿ ಇರುತ್ತೆ, ಅದೇ ತರ ಸೇಮ್ ಕ್ರೋಮ್ಯಾಟಿಡ್. ಅಂದ್ರೆ ಎಸ್ ಪೇಜ್ ಬರೋಕ್ಕಿಂತ ಮುಂಚೆ ಇದು ಒಂದೇ ಕ್ರೋಮ್ಯಾಟಿಡ್ ಇತ್ತು ಕ್ರೋಮೋಸೋಮ್ಗೆ. ಎಸ್ ಪೇಜ್ ಆದ್ಮೇಲೆ ಇದೇ ಕ್ರೋಮ್ಯಾಟಿಡ್ ಜೆರಾಕ್ಸ್ ಆಯ್ತಂತ, ಡಬಲ್ ಆಯ್ತು ಅಂತ. ಇದೇ ಕ್ರೋಮ್ಯಾಟಿಡ್ ಡೂಪ್ಲಿಕೇಟ್ ಆಯ್ತು ಈ ಕಡೆ. ಈಗ ಈ ಕ್ರೋಮೋಸೋಮ್ ನ ಕಟ್ ಮಾಡಿ 2 ಕ್ರೋಮ್ಯಾಟಿಡ್ಸ್ ಅನ್ನ ಸಪರೇಟ್ ಮಾಡಬೇಕು. So that is the anapage, and that work is again done by the centrosomes. Centrosome ಆ ಕೆಲಸ ಮಾಡಬೇಕು. So here imagine all the chromosomes being cut at the center. ಎಲ್ಲಾ ಕ್ರೋಮೋಸೋಮ್ಸ್ ಗಳು ಸೆಂಟ್ರಿಕ್ ಕಟ್ ಆಗ್ತವೆ, ನಾಟ್ ದ ಟೋಟಲ್ ಸೆಲ್. ಓಕೆ, ನಿಮ್ ಕನ್ಫ್ಯೂಷನ್ ಆಗ್ಬೋದು, ಇಲ್ಲ ಅಂತ ಅನ್ಕೊಂಡ್ರೆ ಎಲ್ಲಾ ಕ್ರೋಮೋಸೋಮ್ಸ್ ಗಳು ಸೆಂಟ್ರಿಕ್ ಕಟ್ ಆಗ್ತವೆ. ಕಟ್ ಆಗ್ಬೇಕಂದ್ರೆ ಈ ಕಡೆ ಪೋಲ್ಗೆ ಸ್ಪಿಂಡಲ್ ಫೈಬರ್ ನಿಂದ ಎಳಿಬೇಕು. ಅದನ್ನ ಒಂದು ಸ್ವಲ್ಪ ಇಮ್ಯಾಜಿನ್ ಮಾಡ್ರಿ. ಈ ಕ್ರೋಮೋಸೋಮ್ ಸೆಂಟ್ರಿಕ್ ಕಟ್ ಆಗ್ಬೇಕಂದ್ರೆ ಈ ಕಡೆ ಪೋಲ್ ಇಂದ ಎಳಿಬೇಕು, ಅದನ್ನ ಡ್ರ್ಯಾಗ್ ಮಾಡ್ಬೇಕು. ಎದ್ರಲಿಂತ? ಸ್ಪಿಂಡಲ್ ಫೈಬರ್ ಲಿಂತ ಡ್ರ್ಯಾಗ್ ಮಾಡಿದ್ರೆ ಸೆಂಟ್ರಿಕ್ ಕಟ್ ಆಗ್ಬಿಡುತ್ತೆ ಕ್ರೋಮೋಸೋಮ್ಸ್. ಸೊ ಆಫ್ಟರ್ ದಿ ಕಟ್, how actually the structure will be looking like? This is actually after the cut. Yes. So chromatids are separated and attached to spindle fibers. Yes. ಮತ್ತೆ ಇನ್ನೊಂದು, ಕಟ್ ಆದ್ಮೇಲೆ ಕ್ರೋಮೋಸೋಮ್ಸ್ ಗಳು ಮೂವ್ಮೆಂಟ್ ಆಗೋ ಟೈಮ್ದಲ್ಲಿ ಯಾವ ರೀತಿ ಕಾಣಿಸ್ತಂತ? ಕ್ರೋಮ್ಯಾಟಿಡ್ಸ್. ನೌ ದೀಸ್ ಆರ್ ದ ಕ್ರೋಮ್ಯಾಟಿಡ್ಸ್ ಆರ್ ಯುನಿವೆಲೆಂಟ್ ಕ್ರೋಮೋಸೋಮ್. ಇದಕ್ಕೆ ನಾವು ಬೈವೆಲೆಂಟ್ ಕ್ರೋಮೋಸೋಮ್ ಅಂತ ಕರಿತೀನಿ ನಾನು. Why? Because 2 chromatids are present. Now after the cut it is called as univalent chromosome. ಈಗ ನೋಡಿ, ಜಸ್ಟ್ ಒಂದು ಎಕ್ಸಾಂಪಲ್. ಈ ಕ್ರೋಮ್ಯಾಟಿಡ್ ಅನ್ನ ಸೇರಿಸಿದ್ರೆ ಈ ಕ್ರೋಮೋಸೋಮ್ ರೆಡಿ ಆಗುತ್ತೆ ಮತ್ತೆ ಆಫ್ಟರ್ ದ ಜಾಯ್ನಿಂಗ್. ಮುಂದೆ ಶೇಪ್ ಕೇಳ್ಬೋದು, ಶೇಪ್ ಹಿಂಗೆ ಯಾಕೆ ಬಂತು ಈ ರೀತಿ ಅಂತ, ರೈಟ್? ಇಮ್ಯಾಜಿನ್ ಮಾಡ್ರಿ, ನಾ ಹೇಳೋ ಸ್ಟ್ರಕ್ಚರ್ ಸ್ವಲ್ಪ ಇಮ್ಯಾಜಿನ್ ಮಾಡ್ರಿ. ಸೊ ನಾ ಬೆರಳು ಹಿಡಿದಿದ್ದೀನಲ್ಲ, ಈ ಪಾಯಿಂಟ್ಗೆ ಸ್ಪಿಂಡಲ್ ಫೈಬರ್ ಅಟ್ಯಾಚ್ಮೆಂಟ್ ಆಗಿದೆ ಅಂತ ಅನ್ಕೊಂಡ್ರಿ. ಅಟ್ಯಾಚ್ ಟು ದ ಸ್ಪಿಂಡಲ್ ಫೈಬರ್. ದಿಸ್ ಈಸ್ ಒನ್ ಅಂಡ್ ದಿಸ್ ಈಸ್ ಒನ್ ಪಾರ್ಟ್ ಆಫ್ ದ ಕ್ರೋಮ್ಯಾಟಿಡ್. ಇದಿಷ್ಟು ಕ್ರೋಮ್ಯಾಟಿಡ್. ಈಗ ಇಲ್ಲಿ ಎಳಿಬೇಕಿದ್ರ ಸ್ಪೀಡ್ ಆಗಿ ಎಳಿತೀನಿ. ಎಳೆಯೋ ಟೈಮ್ದಲ್ಲಿ ಈ ಕ್ರೋಮ್ಯಾಟಿಡ್ಸ್ ಗಳು ವೀಕ್ ಇರ್ತವೆ. ಕ್ರೋಮ್ಯಾಟಿಡ್ ಹೆಂಗಿರುತ್ತೆ? ವೀಕ್ ಇರುತ್ತೆ. ಎಳೆಯೋ ಟೈಮ್ದಲ್ಲಿ ಇದು ಬೆಂಡ್ ಆಗುತ್ತೆ, ಇದು ಬೆಂಡ್ ಆಗುತ್ತೆ. ಬೆಂಡ್ ಆಗುತ್ತಲ್ಲ ಸ್ಪೀಡ್ ಆಗಿ ಎಳೆಯೋ ಟೈಮ್ದಲ್ಲಿ ಹಿಂಗೆ ಬೆಂಡ್ ಆಗುತ್ತೆ. ಇದು ಬೆಂಡ್ ಆಯ್ತು ಅಂದ್ರೆ ಈ ರೀತಿ ಕಾಣಿಸುತ್ತೆ. ಇದು ಬೆಂಡ್ ಆಗಿ ಸ್ಟ್ರಕ್ಚರ್ ಕ್ರೋಮ್ಯಾಟಿಡ್ ಆ ರೀತಿ ಕಾಣಿಸೋದಂತ. ಅದೇ ತರ ಈ ಕಡೆ ಅಪೋಸಿಟ್, ಇದು ಈ ಕಡೆ ಡ್ರ್ಯಾಗ್ ಆಗ್ಲಿಕ್ಕೆ ಅಪೋಸಿಟ್ ಕಾಣಿಸೋದಂತ. ಸೊ ದಟ್ ಮೀನ್ಸ್, ಸೊ ವಾಟ್ ಇಟ್ ಇಂಡಿಕೇಟ್ಸ್, ನಾವ್ ದ ಕ್ರೋಮೋಸೋಮ್ ಫೈಬರ್ಸ್ ಇಲ್ಲಿದಾವ. ಕ್ರೋಮೋಸೋಮ್ ಫೈಬರ್ಸ್ ನಾ ಮೆನ್ಷನ್ ಮಾಡಿದೆ, ಕ್ರೋಮೋಸೋಮ್ ಫೈಬರ್ಸ್ ಆರ್ ಸ್ಪಿಂಡಲ್ ಫೈಬರ್ಸ್.
Now the spindle fibers start to shorten. ಸ್ಪಿಂಡಲ್ ಫೈಬರ್ಸ್ಗಳು ಲೆಂತ್ ಕಡಿಮೆ ಆಗ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಇಷ್ಟು ಲೆಂತ್ ಇತ್ತು, ಸ್ಪಿಂಡಲ್ ಫೈಬರ್ ಲೆಂತ್ ಇಷ್ಟಿತ್ತು, ಈಗ ಇಷ್ಟು ಲೆಂತ್ ಕಡಿಮೆ ಆಯ್ತಂತ ಅಂದ್ರೆ ಸೆಂಟ್ರೋಸೋಮ್ ಕ್ರೋಮ್ಯಾಟಿಡ್ಸ್ ಅನ್ನ ಎಳಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಬೈ ದ ಕಂಡೆನ್ಸೇಷನ್ ಆಫ್ ಸ್ಪಿಂಡಲ್ ಫೈಬರ್. ಅಂದ್ರೆ ಸ್ಪಿಂಡಲ್ ಫೈಬರ್ ಏನಾಗುತ್ತೆ, ಕಂಡೆನ್ಸೇಷನ್. ಸೊ ಐ ವಿಲ್ ಮೆನ್ಷನ್ ಹಿಯರ್ condensed spindle fiber. So spindle fiber will condense. ಇದು ಸಿಂಪಲ್ ಆಗಿ ಹೆಂಗಂದ್ರೆ ಇಲ್ಲೊಂದು ಮಷಿನ್ ಇದೆ ಅಂತ ಅನ್ಕೊಳ್ರಿ, ಮಷಿನ್ ಒಳಗಡೆ ದಾರದಿಂದ ಎಳಿತಾ ಇದ್ದೇವೆ, ದಾರ ಮಷಿನ್ ಒಳಗಡೆ ಹೋಗ್ತಾ ಇದೆ, ದಾರ ಕಂಡುಕೊಂಡು ಕ್ರೋಮೋಸೋಮ್ಸ್ ಅದ್ರ ಹಿಂದ್ಗಡೆ ಹೋಗ್ತಾ ಇದೆ ಅಂತ. ದಟ್ ಮೀನ್ಸ್ ಹಿಯರ್ ವಿ ಆರ್ ಹ್ಯಾವಿಂಗ್ ದ ಸೆಂಟ್ರೋಸೋಮ್, ಸಾರಿ ಸೆಂಟ್ರಿಯೋಲ್, sorry, that structure I mentioned here. ಇಲ್ಲೆಲ್ಲ ಸೆಂಟ್ರೋಮಿಯರ್ಗೆ ಕೈನೆಟೋಕೋರ್ ಅಟ್ಯಾಚ್ಮೆಂಟ್ ಆಗಿದೆ ಅಂತ. ರೈಟ್. ಸೊ ಸೆಂಟ್ರೋಮಿಯರ್ ಈಸ್ ಲೀಡಿಂಗ್ ಆರ್ಮ್, ಲೀಡಿಂಗ್ ಪಾಯಿಂಟ್. ಇಲ್ಲಿ ಲೀಡಿಂಗ್ ಪಾಯಿಂಟ್ ಯಾವುದು, ಮುಂದ್ಗಡೆ ಇರೋ ತುದಿ ಯಾವುದು, ಸೆಂಟ್ರೋಮಿಯರ್. ಅದ್ರ ಹಿಂದ್ಗಡೆ ಇರೋದು ಯಾವುದು, ಕ್ರೋಮ್ಯಾಟಿಡ್. ಕ್ರೋಮ್ಯಾಟಿಡ್ ಅದ್ರ ಹಿಂದ್ಗಡೆ ಹೊಂಟಿದೆ ಅಂತ. ದಟ್ ಮೀನ್ಸ್ ಟ್ರಾಲಿಂಗ್ ಬಿಹೈಂಡ್. ಈಗ ಟ್ಯಾಕ್ಟ್ರಿ ಹೋಗೋ ಟೈಮ್ದಲ್ಲಿ ಟ್ಯಾಕ್ಟ್ರಿ ಹಿಂದ್ಗಡೆ ಒಂದು ಟ್ರಾಲಿ ಇರುತ್ತೆ, ಟ್ಯಾಕ್ಟ್ರಿ ಮಷಿನ್ ಮುಂದ್ಗಡೆ ಹೋದಾಗ ಟ್ರಾಲಿ ಹಿಂದ್ಗಡೆ ಬರ್ತಾ ಇರುತ್ತೆ, ಆ ರೀತಿ ಅಂತ. ಸೊ ನಾವು ದೋಸ್ ಆರ್ ಮೂವಿಂಗ್, ರೈಟ್, ಆ ರೀತಿ ಮೂವ್ಮೆಂಟ್ ಆಗ್ತಾ ಇದೆ ಅಂತ. ಸೊ ದೀಸ್ ಆರ್ ದ ಕ್ರೋಮ್ಯಾಟಿಡ್ಸ್. ವಾಟ್ ದೀಸ್ ಆರ್? ಕ್ರೋಮ್ಯಾಟಿಡ್ಸ್. Now the chromatids are moving towards opposite poles. Towards what? Opposite poles. ಎರಡು ಅಪೋಸಿಟ್ ಪೋಲ್ಸ್ ಕ್ರೋಮ್ಯಾಟಿಡ್ಸ್ ಮೂವ್ಮೆಂಟ್ ಆಗ್ತವೆ. ಅದನ್ನ ಎಳಿಬೇಕಲ್ಲ, ಕ್ರೋಮ್ಯಾಟಿಡ್ಸ್ ಎಳಿಬೇಕು. ಎಳಿಯೋರು ಯಾರು? ಕ್ರೋಮೋಸೋಮ್ ಫೈಬರ್ಸ್ ಆರ್ ಸ್ಪಿಂಡಲ್ ಫೈಬರ್ಸ್ ವಿತ್ ದ ಹೆಲ್ಪ್ ಆಫ್ ವಾಟ್? ಸೆಂಟ್ರೋಮಿಯರ್ ಅಥವಾ ಸೆಂಟ್ರೋಸೋಮ್ಸ್ ಗಳಿಂದ ಮೂವ್ಮೆಂಟ್ ಆಗೋದಂತ. ಈ ಮೂವ್ಮೆಂಟ್ ಆಗೋ ಟೈಮ್ದಲ್ಲಿ ಕ್ರೋಮೋಸೋಮ್ ದ ನೇಚರ್ ಮೇಲೆ ಅದರ ಶೇಪ್ ಕೂಡ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಸೊ ನಮಗೆ 4 ತರ ಕ್ರೋಮೋಸೋಮ್ಸ್ ಗಳು ಗೊತ್ತಿತ್ತು ನಮಗೆ. ಯಾರು ಹೇಳ್ರಿ? ಮೆಟಾಸೆಂಟ್ರಿಕ್, ಸಬ್ ಮೆಟಾಸೆಂಟ್ರಿಕ್, ಟಿಲೋಸೆಂಟ್ರಿಕ್, ಅಕ್ರೋಸೆಂಟ್ರಿಕ್. ಸೊ I'll just with a short time I'll mention that like this. This is one type of chromosome. This is another type of chromosome. This is another type of chromosome. This is another type of chromosome. 4 ತರ ಕ್ರೋಮೋಸೋಮ್ಸ್ ಇದೆ. ಈಗ ಸೆಂಟ್ರೋಮಿಯರ್ ಕ್ರೋಮೋಸೋಮ್ ಸೆಂಟ್ರಿಕ್ ಇದ್ರೆ ಯಾವುದು? ಮೆಟಾಸೆಂಟ್ರಿಕ್. ಮೆಟಾಸೆಂಟ್ರಿಕ್, ಸಬ್ ಮೆಟಾಸೆಂಟ್ರಿಕ್, ಟಿಲೋಸೆಂಟ್ರಿಕ್ ಅಂಡ್ ಅಕ್ರೋಸೆಂಟ್ರಿಕ್. ಸೊ ಡಿಪೆಂಡಿಂಗ್ ಆನ್ ದ ಪೊಸಿಷನ್ ಆಫ್ ದ ಸೆಂಟ್ರೋಮಿಯರ್ 4 ಟೈಪ್ಸ್ ಆಫ್ ದ ಕ್ರೋಮೋಸೋಮ್ಸ್ ವಿ ಆರ್ ಹ್ಯಾವಿಂಗ್. 4 ತರ ಕ್ರೋಮೋಸೋಮ್ಸ್ ಇದೆ. ಈಗ ನಾ ಇಲ್ಲಿ ತೋರಿಸಿದ್ದು 4 ತರದ ಕ್ರೋಮೋಸೋಮ್ಸ್ ಗಳು ಮೂವ್ಮೆಂಟ್ ಹೆಂಗ್ ಆಗ್ತಾವಂತ. ಕಟ್ ಆದ್ಮೇಲೆ ಅವುಗಳ ಕ್ರೋಮ್ಯಾಟಿಡ್ಸ್ ಹೆಂಗ್ ಮೂವ್ಮೆಂಟ್ ಆಗ್ತಾವಂತ. When this chromosome chromatids are moving, it is looking like a V shape. ಇದು ನೋಡ್ಲಿಕ್ಕೆ ವಿ ಶೇಪ್ ತರ ಕಾಣಿಸುತ್ತಲ್ಲ, ವಿ ಶೇಪ್. ಯಾವ ಶೇಪ್ ನಲ್ಲಿ ಕಾಣಿಸುತ್ತೆ? ವಿ ಶೇಪ್. Or else it might be looking like a L shape. ಹೆಂಗ್ ಕಾಣಿಸಬಹುದು? L shape, submetacentric, L shape. Or else it might be looking a J shape. J shape ದಲ್ಲಿ ಕಾಣಿಸುತ್ತೆ. Or simply I shape. ಅಂದ್ರೆ 4 ತರದ ಕ್ರೋಮೋಸೋಮ್ಸ್ ಗಳಿಗೆ 4 ತರದ ಶೇಪ್ ಗಳು ನೋಡಬಹುದು ಅಂತ ಕ್ರೋಮ್ಯಾಟಿಡ್ಸ್ ಗಳಲ್ಲಿ, ಅವುಗಳ ಕ್ರೋಮ್ಯಾಟಿಡ್ಸ್ ಗಳಲ್ಲಿ ವಿ ಶೇಪ್, ಎಲ್ ಶೇಪ್, ಜೆ ಶೇಪ್, ಐ ಶೇಪ್ ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ಅನಾಪೇಶ್. ನಾವು ದ ಕ್ರೋಮ್ಯಾಟಿಡ್ ಸ್ಟಾರ್ಟ್ ಮೂವಿಂಗ್ ದಿ ಅಪೋಸಿಟ್ ಪೋಲ್ಸ್, ಬೇರೆ ಬೇರೆ ಧ್ರುವಗಳಿಗೆ ಹೋಗ್ತಾವಂತ. ಬಿಕಾಸ್ ಆಫ್ ದ ಕಂಡೆನ್ಸೇಷನ್ ಆಫ್ ಸ್ಪಿಂಡಲ್ ಫೈಬರ್ಸ್ ಆರ್ ಕ್ರೋಮೋಸೋಮ್ ಫೈಬರ್ಸ್. ಸೊ ಸೆಂಟ್ರೋಸೋಮ್ಸ್ ಆ ಕಡೆ ಈ ಕಡೆ ಮೂವ್ಮೆಂಟ್ ಆಗ್ತವೆ. ಈಗ ಸೆಲ್ ಸೆಂಟರ್ದಲ್ಲಿ ಕಟ್ ಆಯ್ತು ಅಂತಂದ್ರೆ ಈ ಕಡೆ ಕ್ರೋಮೋಸೋಮ್ ಭಾಗ ಹೋಯ್ತು, ಆ ಕಡೆ ಕ್ರೋಮೋಸೋಮ್ ಭಾಗ ಹೋಯ್ತು ಅಂತ, ರೈಟ್? ನಾವು ಇದಕ್ಕೂ ಅದಕ್ಕೆ ಏನ್ ಡಿಫರೆನ್ಸ್ ಆಯ್ತು ಅಂತ. ಸೊ ಹಿಯರ್ ವಿ ಆರ್ ಸೀಯಿಂಗ್ ದ ಕ್ರೋಮೋಸೋಮ್ಸ್ ಇನ್ ಅ ಬೈವೆಲೆಂಟ್ ಫಾರ್ಮ್. ಇದಕ್ಕೆ ಯಾವ ಫಾರ್ಮ್ ಅಂತ ಕರಿತೀವಿ? ಬೈವೆಲೆಂಟ್. ಬೈ ಮೀನ್ಸ್ ಟೂ ಕ್ರೋಮ್ಯಾಟಿಡ್ಸ್ ಆರ್ ಪ್ರೆಸೆಂಟ್ ಇನ್ ಒನ್ ಕ್ರೋಮೋಸೋಮ್. It is bivalent chromosome. All the chromosomes are bivalent. But here
ದ ಕ್ರೋಮೋಸೋಮ್ಸ್ ಆರ್ ಯೂನಿವೆಲೆಂಟ್. ಪ್ರತಿಯೊಂದು ಕ್ರೋಮೋಸೋಮ್ಸ್ ಗೆ ಒಂದೊಂದೇ ಕ್ರೋಮ್ಯಾಟಿಡ್ ಇದೆ. ಇದೊಂದು ಕ್ರೋಮ್ಯಾಟಿಡ್, ಇದೊಂದು ಕ್ರೋಮ್ಯಾಟಿಡ್, ಇದೊಂದು ಕ್ರೋಮ್ಯಾಟಿಡ್. ಸೊ ನಾವು ಆಲ್ ದ ಕ್ರೋಮೋಸೋಮ್ಸ್ ಆರ್ ಯೂನಿವೆಲೆಂಟ್, ಬಟ್ ಹಿಯರ್ ದ ಕ್ರೋಮೋಸೋಮ್ಸ್ ಆರ್ ಬೈವೆಲೆಂಟ್. ಇಲ್ಲಿ ಕ್ರೋಮೋಸೋಮ್ಸ್ ಸೆಂಟ್ರಿಗೆ ಇದಾವೆ, ಇಲ್ಲಿ ಕ್ರೋಮೋಸೋಮ್ಸ್ ಕಟ್ ಆಗಿ ಮೂವ್ಮೆಂಟ್ ಆಗ್ತಾ ಇದಾವೆ. ಸೊ ದಟ್ ಸ್ಟೇಜ್ ಇಸ್ ಅನಾಪೇಜ್, ರೈಟ್? ಸೊ ಇದರ ನೆಕ್ಸ್ಟ್ ಸ್ಟೇಜ್ ಗಳು ಬರ್ತವೆ. ಉಳಿದಿದ್ದು ಯಾವ್ದು ಹೇಳ್ರಿ? ಲಾಸ್ಟ್ ಸ್ಟೇಜ್ ಟಿಲೋಪೇಜ್. ಸೊ ಟಿಲೋಪೇಜ್ ನಲ್ಲಿ ಪ್ರೊಪೇಜ್ ನಾವ್ ಏನು ನೋಡಿದ್ವಲ್ಲ, ಪ್ರೊಪೇಜ್ ಅಪೋಸಿಟ್ ಕಾಣಿಸುತ್ತೆ ಡೆಡ್ಲಿ ಆಗಿ. ದಟ್ ಮೀನ್ಸ್ ವಾಟ್ ಚೇಂಜಸ್ ವಿ ಅಬ್ಸರ್ವ್ ಇನ್ ಕೇಸ್ ಆಫ್ ದ ಪ್ರೊಪೇಜ್, ದ ಸೇಮ್ ಚೇಂಜಸ್ ಆರ್ ರಿವರ್ಸ್ಡ್, ರಿಪೀಟ್ ಆಗ್ತವೆ, ರಿವರ್ಸ್ ಆಗ್ತವೆ. ಆ ರಿವರ್ಸ್ ಮಾಡಿದ್ರೆ ಟಿಲೋಪೇಜ್ ಆಗುತ್ತೆ. ನೆಕ್ಸ್ಟ್ ಅಂದ್ರೆ ಇದರ ನೆಕ್ಸ್ಟ್ ಬರೋದು ಟಿಲೋಪೇಜ್. ಹೇಳೋದು ಅರ್ಥ ಆಗುತ್ತಾ? ಫಸ್ಟ್ ನೀನೆ ನೋಡಿದ ಯಾವ್ದು? ಪ್ರೊಪೇಜ್. ಇದ್ಯಾವುದು? ಮೆಟಾಪೇಜ್. ಅದ್ರ ನಂತರ ಬಂದಿದ್ದು ಯಾವುದು? ಅನಾಪೇಜ್. ಅನಾಪೇಜ್ ನಂತರ ಬರೋದು ಯಾವುದು? ಟಿಲೋಪೇಜ್. ಟಿಲೋಪೇಜು ಪ್ರೊಪೇಜ್ಗೆ ಅಪೋಸಿಟ್ ಆಗಿರುತ್ತಂತ. ಸೊ ಅದರಲ್ಲಿ ಚೇಂಜಸ್ ಗಳು ಹೆಂಗ್ ಕಾಣಿಸ್ತವಂತ. ಸೊ ಆಫ್ಟರ್ ದ ಟಿಲೋಪೇಜ್, ಲಾಸ್ಟ್ ವಿ ಆರ್ ಹ್ಯಾವಿಂಗ್ ದ ಸೈಟೋಕೈನೆಸಿಸ್. ಪ್ರೊಪೇಜ್, ಮೆಟಾಪೇಜ್, ಅನಾಪೇಜ್, ಟಿಲೋಪೇಜ್, ಇವು ನಾಲ್ಕಕ್ಕೂ ಏನಂತ ಕರಿತೀವಿ ನಾವು? ಕ್ಯಾರಿಯೋಕೈನೆಸಿಸ್. ಅಂತ ಕ್ಯಾರಿಯೋಕೈನೆಸಿಸ್ ಕಂಪ್ಲೀಟ್ ಆದ ನೆಕ್ಸ್ಟ್ ಬರೋದು ಯಾವುದು? ಸೈಟೋಕೈನೆಸಿಸ್. ಸೊ ಅದು ಹೇಗೆ ಕಾಣಿಸುತ್ತೆ ಅಂದ್ರೆ ಉಳಿದಿದ್ದ ಎರಡು ಸ್ಟೇಜಸ್ ಉಳಿದು ನಮಗೀಗ, ಟಿಲೋಪೇಜ್ ಅಂಡ್ ಸೈಟೋಕೈನೆಸಿಸ್. ಸೊ ಅದರಲ್ಲಿ ಚೇಂಜಸ್, ಸೆಲ್ಸ್ ಗಳಲ್ಲಿ ಏನೇನ್ ಚೇಂಜಸ್ ಆಗ್ತವೆ, ಸೆಲ್ಸ್ ಯಾವ ರೀತಿ ಕಾಣಿಸ್ತವೆ, ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಅಂತ, ರೈಟ್? ಇನ್ನೊಂದು, ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು, ನಿಮ್ಗೆ ಏನೇ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತ, ಇದು ಆಕ್ಚುಲಿ ನೀಟ್ ಆಗಿದೆ. ಪಾಯಿಂಟ್ಸ್ ಗಳನ್ನ ಟೆಕ್ಸ್ಟ್ ಬುಕ್ ಒಂದ್ಸಾರಿ ನೋಡ್ಕೊಳ್ರಿ, ನಾನು ನೋಟ್ಸ್ ಕೊಡ್ತೀನಿ ಅದರದ್ದು. ಬಟ್ ಇದ್ರ ಬಗ್ಗೆ ಏನೇ ನಿಮ್ಗೆ ಡೌಟ್ಸ್ ಇದ್ರು, ಯಾಕಂದ್ರೆ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಬೇಕು ನೀವು ಅದನ್ನ. ಸ್ವಲ್ಪ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ನನಗೆ ಮೆಸೇಜ್ ಮಾಡ್ರಿ. ಎಸ್, ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.